ಹ್ಯಾಪಿ ಬರ್ತ್ಡೇ ಶಿವಣ್ಣ, ನೀವೇ ನಮ್ಮ ದೇವರಣ್ಣ. ಆಕ್ಚುಲಿ ಫ್ರೆಂಡ್ಸ್, ಮೊದಲು ಬೆಳಗಿನ ಜಾವ ಹೋಗಿದಂತ ಜಗ್ವಿ ಪಾಯಿಂಟ್ ಸೂಪರ್ ಆಗಿತ್ತು. ನೆಕ್ಸ್ಟ್ ಪ್ಲೇಸ್ ಬಂದು ಹೆಬ್ಬೆ ಫಾಲ್ಸು. ಇದನ್ನು ಕೂಡ ನಾವು ಒಂದು ಆಫ್ ರೋಡ್ ಅಲ್ಲಿ ಟ್ರಾವೆಲಿಂಗ್ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೋಣ ಅಂತ ಗವರ್ಮೆಂಟ್ ವೆಹಿಕಲ್ ಬುಕ್ ಮಾಡಿದ್ದೀವಿ. ಮೊದಲ ಅರ್ಧ ದಿನನ ಕಂಪ್ಲೀಟಾಗಿ ಝೆಡ್ ವ್ಯೂ ಪಾಯಿಂಟಲ್ಲಿ ಕಳೆದಿದ್ದು ನಾವು ನೆಕ್ಸ್ಟ್ ಹೊರಟಿದ್ದೆ ಹೆಬ್ಬೆ ಫಾಲ್ಸಿಗೆ. ಸೊ ಹೆಬ್ಬೆ ಫಾಲ್ಸಿಗೆ ನೀವು ಬರಬೇಕಾದ್ರೆ ಕೆಮ್ಮಣ್ಣಗುಂಡಿಯಿಂದ ಡೈರೆಕ್ಟಾಗಿ ಗೌರ್ಮೆಂಟ್ ವೆಹಿಕಲ್ಸ್ಗಳಿರುತ್ತೆ. ಸೊ ಅದ್ರಲ್ಲಿ ಬಂದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ. ಸೂಪರ್ ಜರ್ನಿ. ಆಫ್ ರೋಡು ಆಕ್ಚುಲಿ ಲವ್ ಇಟ್. ಆಫ್ ರೋಡ್ ಮಗ ಕ್ರೇಜಿ ಆಗಿತ್ತು. ರೈಡಿಂಗ್ ಸೊ ವಯಸ್ಸು ಇವಾಗ ಜೀಪ್ ರೈಡ್ ಆಯಿತು. ಜೀಪ್ ರೈಡ್ ಆದಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ 1 ಕಿಲೋಮೀಟರ್ ವಾಕ್ ಇದೆ. ಸೊ ಎಲ್ಲಿಗೆ ಅಂದರೆ ಹೆಬ್ಬೆ ಫಾಲ್ಸು. ಸೊ ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಆಫ್ ರೋಡಲ್ಲಿ ಬಂದು ನಾವು ಹೆಬ್ಬೆ ಫಾಲ್ಸ್ ಹತ್ರ ಇದ್ದೀವಿ. ಜೀಪ್ ನಿಲ್ಸೋ ಜಾಗಕ್ಕೂ ಫಾಲ್ಸ್ಗೂ ಅರೌಂಡ್ 1 ಕಿಲೋಮೀಟರ್ ಅಂತ ಅಂದ್ಕೊಳ್ಳಿ. ವಾಕಬಲು, ಏನಂತ ರಿಸ್ಕ್ ಏನಿಲ್ಲ, ಆರಾಮಾಗಿ ಹೋಗಿ ಮೂವ್ ಆಗ್ಬೋದು. ಸೊ ಈಗ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ತುಂಬ ರಿಸ್ಟ್ರಿಕ್ಷನ್ಸ್ ಐತೆ, ಜಾಸ್ತಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ. ಓಕೆ. ಸೊ ನಾವು ಈಗ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಏನಿದೆ ತೋರಿಸೋಣ, ವಿತ್ ಎಂಜಾಯ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಬಾಯ್. ಸೈನ್ ಔಟ್. ಆದಷ್ಟು ಸ್ಲಿಪ್ಪರ್ನ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಜಾರು ಬೀಳೋ ಚಾನ್ಸಸ್ ಜಾಸ್ತಿ ಇಲ್ಲಿ ನೀರೊಳಗಡೆ ಹೋಗ್ಬೇಕಾದ್ರೆ. ಸೇಫ್ಟಿ ಇದೆ, ಬೇಕಾದರೆ ಹೋಗ್ಬೋದು. ಬಟ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಓಕೆನಾ? ಸೊ ಬೀಳ್ತೀರಾ, ಹುಷಾರು. ಹಾಂ, ಬೇಕಾದರೆ ಬ್ರಿಡ್ಜಲ್ಲಿ ಹೋಗ್ಬೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಹೋಗೋ ಮಜಾನೇ ಬೇರೆ. ಗೈಸ್, ನಿಮಗೆ ಪಾಸ್ ತೋರಿಸ್ತೀನಿ. ಸ್ಪೀಚ್ಲೆಸ್ ಆ್ಯಕ್ಚುಲಿ. ನೀವೇ ನೋಡಿ ಹೇಳಿ ಹಿಂಗಿದೆ ಅಂತ. ಮೈ ಗುಡ್ನೆಸ್, ಸಿ, ಇಟ್ಸ್ ಅಮೇಜಿಂಗ್. ಸುಂದರವಾದ ಕಾಫಿ ತೋಟ, ದಟ್ಟ ಅರಣ್ಯ, ಇದರ ಮಧ್ಯ ನೈಸರ್ಗಿಕವಾಗಿ ಸೃಷ್ಟಿಯಾಗಿರೋ 551 ಅಡಿಗಳಿಂದ ಹಾಲ್ನೊರೆಯಂತೆ ಧುಮುಕಿ ಹರಿಯುವ ಈ ಜಲಪಾತನ ನೋಡಿದ ಮೇಲೆ ನೀವು ಕಳೆದೋಗದಂತೂ ಪಕ್ಕ. ಅದೇ ನೋಡಿ ಈ ಅದ್ಭುತವಾದ ಹೆಬ್ಬೆ ಫಾಲ್ಸ್. ಝೆಡ್ ವ್ಯೂ ಪಾಯಿಂಟ್ ಮತ್ತು ಹೆಬ್ಬೆ ಫಾಲ್ಸ್ನಲ್ಲಿ ಫುಲ್ ಎಂಜಾಯ್ ಮಾಡಿದ ನಮ್ಮ ಗ್ಯಾಂಗ್ ಆ ದಿನನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಹೊರಟಿದ್ದೆ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿಗೆ. ಇಲ್ಲಿ ನೋಡಿ ಗಾಯ್ಸ್, ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ಯಾರು ಸಿಕ್ಕರು ಅಂತ. ಇವರೇ ನೋಡಿ, ಕಾಫಿ ನಾಡು ಚಂದು. ಇವ್ರ ಜೊತೆಗೆ ನಮ್ಮ ಹುಡುಗರು ಮಾಡಿ ತರಲೆ ಒಂದೆರಡಲ್ಲ, ಏನೆಲ್ಲ ಮಾಡಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ನಾನು ಈಗ ಶಿವಣ್ಣ ಅವ್ರ ಬರ್ತಡೆ ನಾಳೆ ಒಂದು ನಿಮಿಷ. ನಾನು ಈ ಊರಲ್ಲಿ ಅನ್ನದಾನ ಮಾಡಿ
ಸ್ಕೂಲ್ ಮಕ್ಕಳಿಗೆ ವಯಸ್ಸಾದವರಿಗೆ ಅನ್ನದಾನ ಮಾಡಿ ಮುಗಿಸ್ಕೊಂಡು ಕಟೌಟ್ ಎಲ್ಲ ಹಾಕಿ ಬಂದಿದ್ದು. ಯಾಕೆ ಗೊತ್ತಾ, ಜನ ಹೆಲ್ಪ್ ಮಾಡಿದ್ದನ್ನ ಜನ ನಂಗೆ ಹೆಲ್ಪ್ ಮಾಡಿದ್ದಾರೆ. ವೀಡಿಯೋ ಮಾಡಿಸ್ಕೊಂಡು ಬರ್ತಡೆ ಅದಿದು ವೆಡ್ಡಿಂಗ್ ಅನಿಸ್ಟಡೆ, ಅದೇ ದುಡ್ಡಲ್ಲಿ ನಾನು ಜನಗಳಿಗೆ ಮತ್ತೆ ರಿಟರ್ನ್ ಹೆಲ್ಪ್ ಮಾಡ್ತಿದ್ದೀನಿ. ನನಗೆ ಹೆಲ್ಪ್ ಮಾಡ್ತಾ ಇರೋದು ನಮ್ಮ ಶಿವಣ್ಣ ದೇವರು, ನಮ್ಮ ಗೀತಕ್ಕ ದೇವತೆ. ಜನ ಹೆಲ್ಪ್ ಮಾಡಿದ್ದೀನ, ರಿಟರ್ನ್ ಜನರಿಗೆ ಹೆಲ್ಪ್ ಮಾಡಿದೆ ನನ್ನ ಜಾಯಮಾನ. ನನಗೆ ಹೆಲ್ಪ್ ಮಾಡಿದೆ ಯಾರಂತಾರ, ನಮ್ಮ ಶಿವಣ್ಣ ದೇವರು, ನಮ್ಮ ಗೀತಕ್ಕ ದೇವತೆ. ನಮ್ಮ ಶಿವಣ್ಣಗೆ ನನಗೂ ವಯಸ್ಸೇ ಆಗಲ್ಲ ಕಣ್ರಿ. ಅದೇ ರೀತಿ ಶಿವಣ್ಣವ್ರ ಬರ್ಡೆಗೆ ಏನಾರ ಶಿವಣ್ಣವ್ರಿಗ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಶಿವಣ್ಣರಿಗೋಸ್ಕರನೇ ಹಾಡು. ಒಲವಲು ಗೆಲುವಲು ಶಿವಣ್ಣರ ನಗುವಲು, ಹ್ಯಾಪಿ ಬರ್ತ್ಡೇ ಶಿವಣ್ಣ, ನೀವೇ ನಮ್ಮ ದೇವಣ್ಣ, ಶ್ರೀ ಶ್ರೀ ಶಿವಣ್ಣ ಗೀತಕ್ಕ, ನೀವೇ ನಮ್ಮ ದೇವತಕ್ಕ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಕಣ್ರಿ. ಬಿಲ್ಡಪ್ ಕೊಟ್ಕೊಂಡು ಬೀಡಿ ಸೇದನವಲ್ಲ, ಬೆಳ್ಳಿಗಿರೋ ಹುಡುಗಿಯರು ನೋಡಿ ಅಲ್ಕಿಸ್ತಾನವಲ್ಲ, ಸ್ವಂತವಾಗಿ ಸಾಂಗ್ ಮಾಡ್ತೀನಿ ನನಗೆ ನಾನೇ ಅಲ್ಲ. ನನಗೆ ಜನ್ಮ ಕೊಟ್ಟಿದ್ದು ನನ್ನ ತಾಯಿನೇ ನಂಗೆಲ್ಲ. ಕಾಲ್ ಮೀ ಓಜಿ ಒರಿಜಿನಲ್ ಗ್ಯಾಂಗ್ಸ್ಟರ್. ನಮ್ಮ ಶಿವಣ್ಣಗೂ ನಂಗೂ ವಯಸ್ಸೇ ಆಗಲ್ಲ ಕಣ್ರಿ, ವಯಸ್ಸೇ ಆಗಲ್ಲ. ಹ್ಯಾಪಿ ಬರ್ತ್ಡೇ ದೀಕ್ಷಿತ್ ಅಣ್ಣ, ನಿಮಗೆ ವಂದನೆ. ದೀಕ್ಷಿತ್ ಅಣ್ಣನ ಹುಡುಗಿಗೆ ಪ್ರೇಮಲೋಕದ ಪಾರಿಜಾತವೇ, ಏಕೆ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಆಯ್ತಾ? ಈಗ ನೀವು ಹೇಳೋದೇನ್ ಬಂತು ಅದನ್ನೇ. ಆಯ್ತು, ಅಷ್ಟೇ ಬಂದಿದ್ಬಿಡು. ಸಾನ ಕಿಲೋಡಿಸ್ಬೇಕು ಈಗ. ಹೇಳುವ ಆಸೆ ಆದರೆ ನಾಲಿಗೆಗೆ 108 ತೊಂದರೆ. ಅವಳು ಈಗ ಇಲ್ಲಿ ಬಂದು ನಿಂತರೆ ಅರ್ಧ ಚಂದ್ರ ಗಿಫ್ಟ್ ಕೊಡುವೆ ಆದರೆ. ಮುಳ್ಳಯ್ಯನಗಿರಿ ಪೀಕಿಗೆ ಯಾವುದೇ ಪ್ರೈವೇಟ್ ವೆಹಿಕಲ್ಗಳು ಅಲೋ ಇರೋದಿಲ್ಲ. ಹಾಗಾಗಿ ನಮ್ಮ ವೆಹಿಕಲ್ನ ಸೀತಾಳಯ್ಯನಗಿರಿನಲ್ಲಿ ಪಾರ್ಕ್ ಮಾಡಿ ನಾವು ಹೊರಟಿದ್ದು ಜೀಪ್ನಲ್ಲಿ. ಡ್ರೈವರ್ ಅಣ್ಣ ಫುಲ್ಲು ಝೂಮಲ್ಲಿ ಅವ್ರೆ, ಫುಲ್ಲು ಥ್ರಿಲ್ಲಿಂಗಲ್ಲಿ ಓಡಿಸ್ತಾರೆ ಇವಾಗ ಗಾಡಿನ. ನಾವು ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿ ಪೀಕಿಗೆ ಹೋಗ್ತಾ ಇದ್ದೇವೆ. ಇದೆಲ್ಲ ಥ್ರಿಲ್ಲು ಮಗ, ಇದೆಲ್ಲ ಸಿಗಲ್ಲ ಎಕ್ಸ್ಪೀರಿಯನ್ಸ್. ಕಾಂಪಿಟೇಷನ್ ಇವರೇ ನಮ್ಮ ಡ್ರೈವರು. ನನ್ನ ಹೆಸರೇನು? ಸಾಗರ್ ಅಣ್ಣ. ಸ್ವರ್ಗ ತೋರಿಸ್ಬೇಕು ಇವತ್ತು. ಸಾಗರ್ ಅಣ್ಣ ಅಪ್ಪ 25 ಅಣ್ಣ ಇಟ್ಲು ಬರ 25 ವರ್ಷ ಅಣ್ಣ ಇಟ್ಟಿರೋದಕ್ಕೆ ಈ ಮಠ ಹೊಡಿತಾರ ಗಾಡಿನ. ಅಣ್ಣ ಈ ಚಳಿ ಇಟ್ಲ ಅಂತಂದ್ರೆ ದೇಶದಲ್ಲಿ ಅಣ್ಣ ಹಿಂಗೆ ಆಗಿರ್ಬೇಡ. ಎಷ್ಟು ಅಂತಾನೆ ಹೇಳಿಲ್ಲ ಅವರು. ಅಮ್ಮ ಇದೆಷ್ಟು? ಅದು ತಗೊಳ್ಳೋಣ, ಕೊಡಿ. ಅದು ಖಂಡಿತವಾಗ್ಲೂ ಬೇಕು. ಗೈಸ್ ಇದೇ ನೋಡಿ 6317 ಅಡಿ ಎತ್ತರ ಇರುವಂಥ ಕರ್ನಾಟಕದ ಅತಿ ಎತ್ತರದ ಪರ್ವತ ಶಿಖರ ಮುಳ್ಳಯ್ಯನಗಿರಿ.
ಮುಳ್ಳಪ್ಪ ಸ್ವಾಮಿ ಎಂಬ ಋಷಿಮುನಿ ಇಲ್ಲಿ ಧ್ಯಾನ ಮಾಡಿದ್ರಿಂದ ಈ ಗಿರಿಗೆ ಮುಳ್ಳಯ್ಯನಗಿರಿ ಅಂತ ಹೆಸರು ಬಂದಿದೆ ಅಂತ ನಂಬಿಕೆ. ಆರ್ ಯು ಗೈಸ್ ಎಂಜಾಯ್ ತಿನ್ನು. ನಿಜವಾಗ್ಲೂ ನೀವು ನಂಬೋದಿಲ್ಲ, ಏನು ಗೊತ್ತಾ, ನಾವು ಪೀಕ್ನ ತಲುಪುವಾಗ ಆಗಿದ್ದ ಸಮಯ ಮಧ್ಯಾಹ್ನ 1 ಗಂಟೆ. ಆದರೆ ಸೂರ್ಯ ಮಾತ್ರ ಕಾಣಲೇ ಇಲ್ಲ, ಅವನೆಲ್ಲೋ ಮಂಜಿನ ಮರೆಯಲ್ಲಿ ಕಳೆದೋಗಿದ್ದ ಅನಿಸುತ್ತೆ. ಫೈನಲಿ ನಾವು ಗಾಯ್ಸ್ ಮುಳ್ಳಯ್ಯನಗಿರಿ ಪೀಕ್ ಹತ್ರ ಇದ್ದೀವಿ. ಸೊ ನೀವು ಪೀಕಲ್ಲಿ ನೋಡ್ಬೋದು, ಯಾವುದೇ ರೀತಿಯಾದ ಒಂದು ಪ್ರದೇಶನೂ ಕೂಡ ಕಾಣ್ತಾ ಇಲ್ಲ. ಫುಲ್ಲಿ ಒಂದು ಸ್ನೋ ಅಲ್ಲಿ, ಒಂದು ಫಾಗಲ್ಲಿ ಕವರ್ ಆಗಿದೆ. ತುಂಬ 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 ಚೆನ್ನಾಗಿದೆ. ಮತ್ತು ಗಾಳಿ ಕೂಡ ಅದೇ ರೀತಿ ಇದೆ. ಸುಂದರ ರಮಣೀಯವಾದಂಥ ಪ್ಲೇಸು. ಎಲ್ಲರೂ ಕೂಡ ಬಂದು ವೀಕ್ಷಣೆ ಮಾಡಬೇಕಾದಂಥ ಜಾಗ. ಏನೋ ಪ್ಲೀಸ್ ಹಿಡ್ಕೊಯ್ದು ನಿಮಗೆ. ಅಯ್ಯೋ ದಾನ ತಿಂತಾನೆ ಪ್ರಭು. ಟೋಪಿ ನಂದು, ಯಾರು ಮೋಹನವನ್ನು ಸಾಂಗ್ಗೆ ಆಫ್ ಮಾಡ್ತಿಲ್ಲ. ಈ ಉಳ್ಳಿಗೆ ಕೊಟ್ಟರೆ ಉಳ್ಳಿ 30 ಸೆಕೆಂಡ್ ನಮ್ಮ ಕೆಲಸನೇ ಧೋನಿ, ಜೋಳ ಮಾಡೋದು ಅಂತಾರೆ, ಸುಡೋದು ಬೇಯಿಸೋದು. ಅವ್ರು ಸುಡ್ತಾ ಇದ್ದಾರೆ. ಎಷ್ಟು ಒಂದು ಜೋಳ? 50 ರೂಪಾಯಿ. ಇಲ್ಲ, 1 ಎಕರೆ ಗದ್ದೆಯಲ್ಲಿ ಬರ್ಕೊಡ್ಬಿಡ್ತೀವಿ ಎತ್ಕೊಂಡೋಗಿ. ಅವ್ರು ಕೊಡಿ. ಥ್ಯಾಂಕ್ ಯು. ತಿನ್ನಕ ಮಾರಕ ಅದು ಲಿಪ್ಸ್ಟಿಕ್ಕು ಕಾರನೇ ಸೆಕೆಂಡ್ ಡೌಟ್ ಆಯ್ತು ಅವಾಗ. ಕೆಳಗೆ ಮಾತ್ರ ಇಲ್ಲ, ಮೇಲೆ ಮಾತ್ರ ಅದಲ್ಲ ಅಂತ. ಬೆಟ್ಟದ ತುದಿನಲ್ಲಿ ಆಗ್ತಾ ಇರೋ ಚಳಿಗೆ ಬಿಸಿ ಬಿಸಿ ಜೋಳ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ದೀಕ್ಷೆ ಒಳ್ಳೆ ಲೆಗ್ ಪೀಸ್ ಮಾಡ್ಕೊಬಿಟ್ಟವನ ತಗೆ. ತಿಂತಿದ್ಯಾ? ಅಯ್ಯೋ ತಾಯಿ ನಮ್ಮವ್ವ ಕಣ, ಹೋಗು. 3ನೇ ಈಗ ತಿನ್ನೋದ ಕಾವಳದ ಎಕ್ಸ್ಪರ್ಟ್ ನಂಬರ್ ಬರೋಣ. ಮುಳ್ಳಯ್ಯನಗಿರಿ ಪೀಕ್ನಲ್ಲಿ ಮಂಜಾವರಿಸಿದ್ರಿಂದ ಸುತ್ತಮುತ್ತ ಇರೋ ಯಾವ ವ್ಯೂ ಕೂಡ ನೋಡೋದಕ್ಕಾಗಲಿಲ್ಲ. ಸೊ ಅದೇ ಬೇಜಾರಿಂದ ನಮ್ಮ ಹುಡುಗರು ನೆಕ್ಸ್ಟ್ ಹೊರಟಿದ್ದೆ ಝರಿ ಫಾಲ್ಸ್ ನೋಡೋದಕ್ಕೆ.
ನೀವು ಜೆರಿ ಫಾಲ್ಸ್ ನೋಡಬೇಕಂದ್ರೆ ಇಲ್ಲೂ ಕೂಡ ನೀವು ಜೀಪ್ ರೈಡ್ನ ಮಾಡಲೇಬೇಕಾಗುತ್ತೆ. ಬಟ್ ಈ ಜೀಪ್ ರೈಡ್ ಮಾತ್ರ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರುತ್ತೆ. ಈ ಜೀಪ್ ರೈಡ್ ಆದಮೇಲೆ ಸ್ವಲ್ಪ ದೂರ ನೀವು ನಡಿಬೇಕಾಗತ್ತೆ. ಅದಾದಮೇಲೆ ನಿಮಗೆ ಸಿಗೋದು ಈ ಬ್ಯೂಟಿಫುಲ್ ಜೆರಿ ಫಾಲ್ಸ್. ಮಳೆ ಬಂದಿದ್ದ ಕಾರಣ ನೀರಿನ ಬಣ್ಣ ಚೇಂಜ್ ಆಗಿ ಜೆರಿ ಫಾಲ್ಸ್ ನಮಗೆಲ್ಲ ಕಾಣಿಸಿದ್ದು ಹೀಗೆ. ಈ ಸುಂದರವಾದ ಜೆರಿ ಫಾಲ್ಸ್ನ ನೋಡಿ ನಮ್ಮ ಈ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಹೇಗಿತ್ತು ಈ 14 ವರ್ಷಗಳ ನಂತರದ SSLC ಸ್ನೇಹಿತರ ಜೊತೆಗಿನ ನೆನಪಿನಲ್ಲಿ ಉಳಿಯುವ ಮಸ್ತ್ ಟ್ರಿಪ್? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.